ಪಾಯ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಶ್ರಾವಣ ಶನಿವಾರ ಅಮಾವಾಸ್ಯೆ ದಿವಸ ನಾವು ಶ್ರಾವಣ ಶನಿವಾರ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷನಷ್ಟೇ ಒಂದು ವಾರ ಮಾಡ್ತೀವಿ. ಯಾವುದನ್ನು 4 ಶನಿವಾರದಲ್ಲಿ ಒಂದು ವಾರ ಮಾಡ್ತೀವಿ. ಈ ಸತಿ ಬಂದು ನಾವು ಲಾಸ್ಟ್ನೇ ಶನಿವಾರದ ದಿವಸ ಅಮಾವಾಸ್ಯೆ ಬಿದ್ದೈತೆ, ಇವತ್ತು ಮಾಡ್ತಾ ಇದ್ದೀವಿ. ನನ್ನ ಮಗ ದಾಸಪ್ಪನಿಗೆ ಹೋಗಿ ಬರ್ತಾರೆ. ಆ ಅಕ್ಕಿ ಎಲ್ಲ ನಾವು ಶ್ರಾವಣ ಶನಿವಾರ ಮಾಡ್ತೀವಲ್ವ, ಅವ್ರಿಗೆ ಕೊಡ್ತೀವಿ, ದಾಸಪ್ಪ ಅವ್ರಿಗೆ ಕೊಡ್ತೀವಿ. ಇವಾಗ ಹೋಗಿ ಬರ್ತಾನೆ, ಅಂದರೆ 3 ವಾರ ಕಳಿಸ್ತೀವಿ, ಇಲ್ಲಾಂದ್ರೆ 1 ವಾರ ಎಷ್ಟಾಗುತ್ತೋ ಅಷ್ಟು ಹೋಗಿ ಬರ್ತಾನೆ. ಇವಾಗ ಹೋಗ್ತಾ ಇದ್ದ, ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ಎಲ್ಲ ಪಂಚೆ ಉಟ್ಕೊಂಡು ಹೋಗಿ ಬರ್ತಾನೆ. ಅವನಿಗೊಂಥರ ನಾಚಿಕೆ ಅವನಿಗೆ. ನನ್ನ ಮಗಳನ್ನ ಬಾಬಾ ಅಂತ ಕೂಗ್ತಾ ಇದ್ದ. ನನ್ನ ಮಗಳು ಹೋಗಿ ಬಂದ್ಲು. ಅವಳನ್ನ ಬೆಂಗಳೂರಿಂದ ಬಂದಿದ್ರು ಚೌಡಮ್ಮನ್ಗೆ ಪೂಜೆ ಮಾಡ್ಸಕ್ಕೆ ಅಂದ್ಬಿಟ್ಟು ಹೂವು ಎಲ್ಲ ತೊಗೊಂಬಂದಿದ್ರು. ಚೆನ್ನಾಗಿತ್ತು ಹೂವು ಎಲ್ಲ, ಮಾರ್ಕೆಟ್ ಹೂವು ಎಲ್ಲ. ದೇವ್ರಿಗೆಲ್ಲ ನಮ್ಮ ಯಜಮಾನ್ರು ಹೂವು ಎಲ್ಲ ಹಾಕಿ ಅಲಂಕಾರ ಮಾಡ್ತಾವ್ರೆ. ಫಸ್ಟು ಚೌಡಮ್ಮನ್ಗೆ ಪೂಜೆ ಮಾಡಿಬಿಡ್ತೀವಿ, ಆಮೇಲೆ ಬಂದು ಶ್ರಾವಣ ಶನಿವಾರ ಮಾಡ್ತೀವಿ. ಪೂಜೆಗೆ ಹೂವು ಮತ್ತು ದೇವ್ರಿಗೆ ಮೊಸರನ್ನ, ಪೊಂಗಲ್, ಮಡ್ಲಕ್ಕಿ ಎಲ್ಲ ತೊಗೊಂಬಂದಿದ್ರು. ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕು. ನೋಡಿ, ದೇವ್ರಿಗೆ ಬೆಂಗಳೂರು ಹೂವು ಹಾಕಿದ್ರೇ ತುಂಬ ಕಳೆ ಇರುತ್ತೆ, ಅಂದರೆ ಚೆನ್ನಾಗಿರತ್ತೆ. ದಿಂಡುಗಳು ಹಾಕ್ತೀವಲ್ವ, ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವರು. ಇನ್ನೇನು ಇವಾಗ ಪೂಜೆಗೆ ಸ್ಟಾರ್ಟ್ ಮಾಡಬೇಕು. ಆಮೇಲೆ ದಾಸಪ್ಪ ಅವ್ರು ಬರ್ತಾರೆ ಪೂಜೆ ಮಾಡೋಕ್ಕೆ. ಅವರೆಲ್ಲ ಜೋಡಿಸ್ಕೊಂಡು ಆಮೇಲೆ ರೆಡಿ ಮಾಡಬೇಕು. ಕಾಯ್ತಾ ಇದ್ದೀವಿ. ಸ್ವಾಮಿ ಜಲ್ದಿ ಬರ್ಬೇಕು. ಪೂಜೆ ಎಲ್ಲ ಚೌಡಮ್ಮನ ಪೂಜೆ ಎಲ್ಲ ಆಯಿತು. ಇನ್ನೇನು ದಾಸಪ್ಪ ಅವ್ರು ಬರ್ತಾರೆ, ಎಲ್ಲ ಜೋಡಿಸ್ಕೊತಾರೆ. ನಮ್ಮದು ಮೀನ್ ರಂಗನಾಥ ಸ್ವಾಮಿ, ಅಂದರೆ ನಮ್ಮದು ಮೀನ್ ರಂಗನಾಥ ಸ್ವಾಮಿ ಇದು ನಾನ್ ವೆಜ್. ನಾವು ದೇವ್ರಿಗೆ ಎಲ್ಲ ನೈವೇದ್ಯಕ್ಕೆ ಇಡೋಕ್ಕೆ ಅಂದ್ಬಿಟ್ಟು ಎಲ್ಲ ನಾನ್ ವೆಜ್ ಅಡುಗೆ ಎಲ್ಲ ಮಾಡಿ ಇಟ್ಟಿದ್ದೀವಿ. ಐನೋರು ಬಂದಿದ ತಕ್ಷಣ ಅವರೆಲ್ಲ ಶಂಕು ಚಕ್ರ ಪ್ರತಿಯೊಂದು ತೊಗೊಂಬಂದವ್ರೆ. ಅವ್ರದ್ದು ಮನೇಲಿ ನಾವು ಬೈಲಾಂಜನೇಯ ಫೋಟೋ ಮತ್ತು ನಮ್ಮದು ಶಂಕು ಚಕ್ರ ಪ್ರತಿಯೊಂದು ಐತೆ. ನಾವೆಲ್ಲ ಜೋಡಿಸಿ ಆಮೇಲೆ ಎಲ್ಲ ರೆಡಿ ಮಾಡ್ಕೊತೀವಿ. ಅವ್ರೇನೇನು ತಂದಿರ್ತಾರೆ ಅವರು ಎಲ್ಲ ಜೋಡಿಸ್ತಾರೆ. ನಮ್ಮ ಮನೇಲಿ ಏನೇನು ಫೋಟೋ ಐತೋ, ಅಂದರೆ ಆಂಜನೇಯದು, ವೆಂಕಟೇಶ್ವರ ಸ್ವಾಮಿ ಫೋಟೋ ಏನು ಐತೋ ಅದೆಲ್ಲ ಜೋಡಿಸ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ತೀವಿ. 60 ರೂಪಾಯಿ ಇದ್ದಿದ್ದು 10 ರೂಪಾಯಿ ಆದರೆ ಲಾಭ ಬಂದ್ಬಿಡ್ತದೆ. ಈ ಪೂಜೆ ಅಮಾವಾಸ್ಯೆ ದಿವಸ ಮಾಡಿದರೆ ಸ್ವಲ್ಪ ಲೇಟ್ ಆಯಿತು. ನಾನು ಪೋಸ್ಟ್ ಮಾಡೋದು, ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಮನೆ ಬ್ಯುಸಿಯಲ್ಲಿದ್ವಿ. ಮತ್ತು ಆ ಹಬ್ಬದ ವೀಡಿಯೋಸ್ ಇತ್ತು, ಗಣೇಶ ಹಬ್ಬದ್ದು, ಅದು ಸ್ವಲ್ಪ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಅದಕ್ಕೋಸ್ಕರ ಇವತ್ತು ನಾನು ಪೋಸ್ಟ್ ಮಾಡಿದ್ದೀನಿ. ಎಲ್ಲ ಫುಲ್ ವೀಡಿಯೋ ವಾಚ್ ಮಾಡಿ. ಮತ್ತು ಇವತ್ತು ಇನ್ನೇನು ಪೂಜೆ ಎಲ್ಲ ಇನ್ನೇನು ನಾಮ ಇಡ್ತಾವ್ರೆ. ಎಲ್ಲರಿಗೂ, ಲೇಡೀಸ್ಗೂ ಇಡ್ತಾರೆ, ಜೆಂಟ್ಸ್ಗೂ ಇಡ್ತಾರೆ. ಅವರೇ ನಾಮ ಇಟ್ಟು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಭಕ್ತಿಯಿಂದ ಮಾಡ್ತೀವಿ. ಇದು ಎಡೆ ಇದು ಮಾಡೋದ ನಾವು ಪೂಜೆಗೂ ಇಟ್ಟಿದ್ದೀವಿ. ಮತ್ತು ಇದು ಇಡಬೇಕು ಅಂತಾರೆ, ತರಕಾರಿ, ಅಕ್ಕಿ, ರಾಗಿ ಹಸಿಟ್ಟು, ಬೇಳೆ,
ತೊಗರಿ ಬೇಳೆ ಅದೆಲ್ಲ ಇಡ್ತಾರೆ. ನಾವು ಎಷ್ಟು ತರಕಾರಿ ಎಷ್ಟಾಗುತ್ತೋ ನಾವು ಅಷ್ಟು ಇಟ್ಟು ದೇವ್ರಿಗೆ ಇಟ್ಟು ಆಮೇಲೆ ಅದು ನಾವು ಐನೂರಿಗೆ ಕೊಡ್ತೀವಿ. ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನೇನು ಪೂಜೆಗಿಟ್ಟು ಸ್ಟಾರ್ಟ್ ಮಾಡಬೇಕು. ಅಲ್ಲೇ ಮುಂದೆ ಅಲ್ಲಿ ಸೈಡಲ್ಲಿ ಇಕ್ಕು. ಪಾಯ ಇದ್ದೀರಾ ಮನೆ ಕಟ್ಟಕತ್ತದ ನಿಮ್ದೇ ಪಾಯ. ಆಯ್ತು, ಈ ವರ್ಷದ ಶ್ರಾವಣ ಶನಿವಾರ. ప్రసాద్ మా ప్లేట్లు ఉంది కదా, ప్లేట్ కొడప. ಅಣಿಯವರೇ ಆಲೆ ಒಂದು 15 ದಿವಸ ಆಯ್ತು. ಸರ್ದಮ್ಮಜ್ಜಿ
ಪ್ರಸಾದ ಎಲ್ಲ ಹಂಚಿರೋದಾಯಿತು. ಮತ್ತು ಇವಾಗ ಟಿಫನ್ ಬಂದು ತರಕಾರಿ ಪಲಾವ್ ಮಾಡಿದ್ದೆ ನಾನು. ತರಕಾರಿ ಪಲಾವ್, ಮೊಸರು ಬಜ್ಜಿ. ಅವರು ಪೂಜೆಗೆ ಪೊಂಗಲ್ ಮತ್ತು ಮೊಸರನ್ನ ತೊಗೊಂಬಂದಿದ್ರು. ಇನ್ನೇನು ಎಲ್ಲರಿಗೂ ಟಿಫನ್ ಇಟ್ಕೊಡ್ತಾ ಇದ್ದೀನಿ. ಟಿಫನ್ ಮಾಡಬೇಕು. ಇವತ್ತೆಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು. ನೀವು ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಂದು ಸ್ಯಾರೀಸ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನಾನು ಲಿಂಕ್ ಶೇರ್ ಮಾಡಿರ್ತೀನಿ. ಯಾರನ್ನ ನೋಡಿಲ್ಲ, ಚೆಕ್ ಮಾಡಿಲ್ಲ ಅಂದರೆ ನೀವು ಚೆಕ್ ಮಾಡಿ ನೀವು ನೋಡ್ಬೋದು. ತುಂಬ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗೈತೆ. ಡೈಲಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಲಿ ಶಾರ್ಟ್ಸ್ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರು ಮಿಸ್ ಮಾಡ್ದಿರೋ ಒಂದು ಸಲ ಚೆಕ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.